ಆ ಮಗುವನ್ನು ನೋಡ್ತಿದ್ರೆ ಗಂಗಾ ಹರಿದ್ಕೊಂಡು ಬರ್ತಾ ಇದ್ದಾಳೆ. ಆ ಗಂಗೆಯ ಧಾರೆಯ ಜೊತೆಗೆ ಕಣ್ಣಿಂದಲೂ ಧಾರೆ ಹರ್ಕೊಂಡು ಬರ್ತಾ ಇದೆ. ಆತ ಸಿಲ್ಕ್ ಆ್ಯಂಡ್ ಶೈನ್ ಹೇರ್ನ ಹೊಂದಿಲ್ಲ, ಸ್ಕೆರೆಟಿನ್ ಮಾಡ್ಕೊಂಡಿರೋ ಕೂದಲನ್ನು ಹೊಂದಿಲ್ಲ. ಆತನಿಗೆ ಸಂಸಾರದ ಯಾವ ವಿಷಯದಲ್ಲೂ ಆಸಕ್ತಿನೇ ಇಲ್ಲ. ಒಂದು ಕಾಲದಲ್ಲಿ ಒಬ್ಬ ರಾಜನಾಗಿರ್ತಾನೆ, ಇನ್ನೊಂದು ಕಾಲದಲ್ಲಿ ಅವನೇ ಭಿಕ್ಷುಕನಾಗಿರ್ತಾನೆ. ಆ ಕಣ್ಣು ನೀರು ಎಲ್ಲಿ ಬೀಳತ್ತೋ ಅಲ್ಲಿ ಮರ ಹುಟ್ಕೊಳ್ಳುತ್ತೆ. ಆ ಮರದಿಂದ ಬಂದಿದ್ದೆ ರುದ್ರಾಕ್ಷಿ. ಜ್ಞಾನದ ಜೊತೆಗೆ ಅಹಂಕಾರ ಬಂದೇ ಬರುತ್ತೆ, ಆದರೆ ನಿಜವಾದ ಜ್ಞಾನಿ ಆ ಅಹಂಕಾರವನ್ನು ಮೆಟ್ಟು ನಿಲ್ತಾನೆ. ಈಕೆಗೆ ಇನ್ನೂ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಹಾವೆಲ್ಲ ಇದೆಯಮ್ಮ, ಅವನೇನು ಟ್ಯಾಲ್ಕಮ್ ಪೌಡರ್, ಪಾಂಡ್ಸ್ ಟ್ಯಾಲ್ಕಮ್ ಪೌಡರ್ ಹಾಕ್ಕೊಂಡು ಬಂದಿಲ್ಲ, ಅವನು ಚಿತಾಭಸ್ಮವನ್ನು ಹಾಕ್ಕೊಂಡಿರೋದು. ಅವನ ಕೈಗೆ ಹೆಂಗೆ ನಾನು ನನ್ನ ಮಗುನ ಕೊಡಲಿ ಅಂತ ಕೇಳ್ತಾ ಇದ್ದಾಳೆ. ನೀನು ಕೊಡು, ಯಾಕೆ ತಲೆ ಕೆಡಿಸ್ಕೊಳ್ತೀಯ, ನಿನ್ನ ಮಗುಗೆ ಏನೂ ಆಗಲ್ಲ. 6 ದಿನದ ಮಗು ಇರುವಾಗ ಪೂತನಿ ರಾಕ್ಷಸಿನ ಈ ಹುಡುಗ ಸಾಯಿಸಿದ್ದಾನೆ. ಅವಳು ಅಷ್ಟು ದೊಡ್ಡದಾಗಿದ್ಲು, ಇವನು ಇಷ್ಟು ಪುಟ್ಟದಾಗಿದ್ದಾನೆ, ಆದರೂ ಅವಳನ್ನು ಕೊಂದಿದ್ದಾನೆ. ಇವನಿಗೇನಾಗತ್ತೆ, ಕೊಡು, ನೀನು ಹೆದರ್ಕೋಬೇಡ ಅಂತ ಆ ಗೋಪಿಕಾ ಸ್ತ್ರೀ ಹೇಳ್ತಾಳೆ. ಇಲ್ಲದ ಮನಸ್ಸಲ್ಲಿ ತಗೊಂಡು ಹೋಗಿ ಆಕೆ ಆತನ ಕೈಗೆ ಕೊಡ್ತಾನೆ. ಕೊಟ್ಟು ಆತ ಹೀಗೆ ಕೂತ್ಕೊಂಡು ಮಗುವನ್ನು ಹೀಗೆ ಇಟ್ಕೊಳ್ತಾನೆ. ಆ ಮಗುವನ್ನು ನೋಡ್ತಿದ್ರೆ ಗಂಗಾ ಹರಿದ್ಕೊಂಡು ಬರ್ತಾ ಇದ್ದಾಳೆ. ಆ ಗಂಗೆಯ ಧಾರೆಯ ಜೊತೆಗೆ ಕಣ್ಣಿಂದಲೂ ಧಾರೆ ಹರ್ಕೊಂಡು ಬರ್ತಾ ಇದೆ. ಆ ಮಗು ಕಣ್ಣೀರಿನ ಜೊತೆಗೆ ಶಿವನ ಕಣ್ಣೀರು ಸೇರಿಕೊಳ್ಳುತ್ತೆ. ಈ ಮಗು ಶಿವನನ್ನು ನೋಡಿದ ಕೂಡಲೇ ಅಳೋದನ್ನು ನಿಲ್ಲಿಸ್ಬಿಟ್ಟು ಕಿಲಕಿಲ ಅಂತ ನಗೋದಕ್ಕೆ ಶುರು ಮಾಡುತ್ತೆ. ಹಾಗೆ ಶಿವ ಅಷ್ಟು ಆನಂದದಲ್ಲಿ ಆ ಮಗುವನ್ನು ನೋಡ್ತಾ ಎತ್ತಾಡ್ತಾ ಮುದ್ದಾಡಿಸ್ತಾ, ಜೋ 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 ಕೃಷ್ಣ ಪರಮಾನಂದ, ಜೋ ಜೋ ಗೋಪಿಯ ಕಂದ ಮುಕುಂದ, ಜೋ 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 ಜೋ. ಹಾಗೆ ಶಿವ ಆ ಲಾಲಿಯನ್ನು ಹಾಡ್ತಾರೆ. ತಕ್ಷಣ ಕೃಷ್ಣ ನಿದ್ದೆಗೆ ಜಾರ್ತಾನೆ. ಈ ಹಾಡು ನನಗೆ ಮನಸ್ಸಿಗೆ ತುಂಬ ಹತ್ತಿರ. ಯಾಕಂದರೆ ನಮ್ಮ ತಾಯಿ ಇಲ್ಲೇ ಕೂತಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗ ಈ ಥರ ಅಳೋದಕ್ಕೆ ಶುರು ಮಾಡ್ತಿದ್ನೋ ಅವ್ರು ಈ ಹಾಡನ್ನು ಹಾಡ್ಬಿಡೋರು. ನಾನು ತಕ್ಷಣ ಸುಮ್ಮನಾಗ್ಬಿಡ್ತಿದ್ದೆ. ಅದೇ ಹಾಡನ್ನು ಕೃಷ್ಣ ಕೂಡ ಕೇಳಿಸ್ಕೊಂಡು ಆರಾಮಾಗಿ ಮಲಗಿ ನಿದ್ರೆ ಮಾಡ್ತಾನೆ. ಆ ಕೈಗಳಲ್ಲಿ ಅಷ್ಟು ಆನಂದದಿಂದ ಅವರಿಬ್ಬರು ಹಾಗಿರ್ತಾರೆ. ನಾವಿವಾಗ ಶಿವನ ಆ ವೇಷವನ್ನು ಮೇಲಿಂದ ನೋಡಿದ್ವಿ ಅಷ್ಟೇ, ಆದರೆ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಳೇ ಇಲ್ಲ. ಏನು ಶಿವನ ವೇಷದ ತಾತ್ಪರ್ಯ, ಮೇಲಿಂದ ಕೆಳಗವರೆಗೂ ನೋಡಿಕೊಂಡು ಬರೋಣ. ಆತ ಸಿಲ್ಕ್ ಆ್ಯಂಡ್ ಶೈನ್ ಹೇರ್ನ ಹೊಂದಿಲ್ಲ, ಸ್ಕೆರೆಟಿನ್ ಮಾಡ್ಕೊಂಡಿರೋ ಕೂದಲನ್ನು ಹೊಂದಿಲ್ಲ, ಜಟೆಯನ್ನು ಧಾರಣೆ ಮಾಡಿರೋದು. ಯಾಕಂದರೆ ನಾವು ಕೆರಟಿನ್ ಮಾಡಿಸ್ಕೊಳ್ಳೋದು ಹೇರ್ ಕೇರ್ ರುಟೀನ್ ಅರ್ಧ ಗಂಟೆ, ಹೇರ್ ಕೇರ್ ರುಟೀನ್, ಹೇರ್ ವಾಶ್ ರುಟೀನ್ ಇನ್ನರ್ಧ ಗಂಟೆ. ನಾವು ಆ ಥರ ಯಾವಾಗ ಮಾಡ್ಕೊಳ್ತೀವಿ ಅಂದರೆ ಹೊರಗಿನವರು ನಮ್ಮನ್ನು ನೋಡಿ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ಳಿ ಅಂತ. ಆದರೆ ಈತ ಯೋಗಿ, ವೈರಾಗಿ, ವಿರಕ್ತನಾದವರು. ಆತನಿಗೆ ಸಂಸಾರದ ಯಾವ ವಿಷಯದಲ್ಲೂ ಆಸಕ್ತಿನೇ ಇಲ್ಲ. ಹಾಗಾಗಿ ಆತ ತನ್ನ ಕೂದಲ ಬಗ್ಗೆನೂ ಆಸಕ್ತಿ ಕೊಟ್ಟಿಲ್ಲ. ಹಾಗಾಗಿ ಅವೆಲ್ಲ ಜಟೆಯಾಗಿದೆ. ಇನ್ನು ಚಂದ್ರನನ್ನು ಆತ ಧಾರಣೆ ಮಾಡಿದ್ದಾನೆ, ಚಂದ್ರಚೂಡನಾಗಿದ್ದಾನೆ. ಯಾಕೆ ಚಂದ್ರಚೂಡನಾದ ಅನ್ನೋದನ್ನು ಸ್ವಲ್ಪ ಹೊತ್ತಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನೀವು ಇದನ್ನೆಲ್ಲ ನೆನಪಿಟ್ಕೊಂಡಿರಿ. ನಾನು ಇವಾಗಷ್ಟೇ ಹೇಳಿದೆ ಕೃಷ್ಣ ಆದಿಶೇಷನ ಮೇಲೆ ಮಲ್ಕೊಳ್ತಾನೆ, ಯೋಗ ನಿದ್ರೆ ಮಾಡ್ತಾನೆ ಅಂತ. ನಾನು ಇನ್ನೊಂದು ಸ್ವಲ್ಪ ಡೀಪಾಗಿ ಹೋದರೆ ನೀವೆಲ್ಲರೂ ಕೂಡ ಯೋಗ ನಿದ್ರೆಗೆ ಹೊರಟು ಹೋಗ್ತೀರ. ಹಾಗಾಗಿ ಚಂದ್ರನ ಕಥೆಯನ್ನು ಆಮೇಲೆ ನೋಡೋಣ. ಅದಾದ ನಂತರ ಆತ ತ್ರಿನೇತ್ರವನ್ನು ಹೊಂದಿದ್ದಾನೆ. ತ್ರಿನೇತ್ರದಲ್ಲಿ ಕಾಣಿಸ್ಕೊಳ್ಳೋದು ದೇವರ ಸ್ವರೂಪ ಬಹಳ ಕಡಿಮೆ. ಯಾವಾಗ ಈತ ತ್ರಿನೇತ್ರವನ್ನು ಓಪನ್ ಮಾಡ್ದ, ಹೇಗೆ ಕಾಮನನ್ನು ಭಸ್ಮ ಮಾಡ್ದ ಅನ್ನೋ ಕತೆ ನಮಗೆ ಗೊತ್ತಿದೆ. ನಾವು 2 ಕಣ್ಣುಗಳಲ್ಲಿ ನೋಡ್ತೀವಿ, ನಾವೆಲ್ಲರೂ ಕೂಡ 2 ಕಣ್ಣುಗಳಲ್ಲಿ ನೋಡ್ತೀವಿ. 2 ಕಣ್ಣು 2 ಥರ ನೋಡುತ್ತೆ, ದ್ವಂದ್ವವನ್ನು ನೋಡುತ್ತೆ. ಆ ದ್ವಂದ್ವ ಈ ಜಗತ್ತಲ್ಲಿ ಸ್ವಾಭಾವಿಕವಾಗಿದೆ. ಒಳ್ಳೆಯದು ಇದೆ, ಕೆಟ್ಟದ್ದೂ ಇದೆ, ಅಂಧಕಾರನೂ ಇದೆ, ಬೆಳಕು ಇದೆ. ಹಾಗಾಗಿ ಈ ದ್ವಂದ್ವ ಅನ್ನೋದನ್ನು ನಾವು ಈ 2 ಕಣ್ಣುಗಳಿಂದ 2 ರೀತಿಯಾಗಿ ನೋಡ್ತಾನೇ ಇರ್ತೀವಿ. ಆದರೆ ಶಿವನ ತ್ರಿನೇತ್ರ ತೆರೆದಾಗ ಆ ತ್ರಿನೇತ್ರ ನೋಡೋದು ಕೇವಲ ಸತ್ಯವನ್ನು. ಆ ಸತ್ಯದ ಕಣ್ಣು ತೆರೆದ ಕೂಡಲೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ಭಸ್ಮ ಆಗಲೇಬೇಕು. ಹಾಗಾಗಿ ಆತ ತ್ರಿನೇತ್ರಧಾರಿಯಾಗಿದ್ದಾನೆ. ಭಸ್ಮವನ್ನು ಯಾಕೆ ಧಾರಣೆ ಮಾಡಿದ್ದಾನೆ? ಜೀವನದಲ್ಲಿ ನಾವು ತುಂಬ ಹಾರಾಡ್ತೀವಿ. ನನ್ನ ಹತ್ರ 5 ಬಂಗ್ಲೋ ಇದೆ, ಒಂದು ರೋಲ್ಸ್ ರಾಯ್ಸ್ ಇದೆ ಅಂತ ನಾವು ಭಿಕ್ಷುಕರ ಮುಂದೆ ಝುಯ್ ಅಂತ ಓಡಿಸ್ಕೊಂಡು ಹೋಗೋದು, ಕೆಸರಿದ್ರೆ ಹಾರಿಸ್ಬಿಟ್ಟು ಹೋಗೋದು. ನೋಡಿ ನನ್ನ ಹತ್ರ ಇದೆ, ಅವ್ನು ನೆನ್ಪಿಟ್ಕೋಬೇಕು, ಓಹೋ ಈ ಮನುಷ್ಯನ ಹತ್ರ ರೋಲ್ಸ್ ರಾಯ್ಸ್ ಇದೆ ಅಂತ. ನಾವು ಆ ಥರ ಬದುಕ್ತಿರ್ತೀವಿ. ಇನ್ನೊಬ್ಬೊಬ್ಬರಿಗೆ
ತಿನ್ನೋದಕ್ಕೆ ಕೂಡ ಕಷ್ಟ ಆಗಿರುತ್ತೆ. ಜೀವಿತಾವಧಿಯಲ್ಲಿ ಮಾತ್ರ ಅದು. ಸತ್ತ ಮೇಲೆ ರಾಜನೂ ಭಸ್ಮವೇ, ಭಿಕ್ಷುಕನೂ ಭಸ್ಮವೇ. ಹಾಗಾಗಿ ಒಂದೇ ಒಂದು ಸತ್ಯ ಜೀವನದಲ್ಲಿ ಅಂದರೆ ಅದು ಮೃತ್ಯು. ಆ ಮೃತ್ಯುವಿನ ನಂತರದ ಭಸ್ಮವನ್ನು ಧಾರಣೆ ಮಾಡ್ತಾ ಆತ ಏನು ಹೇಳ್ತಿದ್ದಾನೆ ಅಂದರೆ, ನಾನು ಕಾಲವನ್ನು ಕೂಡ ಮೀರಿದ್ದೀನಿ. ಒಂದು ಕಾಲದಲ್ಲಿ ಒಬ್ಬ ರಾಜನಾಗಿರ್ತಾನೆ, ಇನ್ನೊಂದು ಕಾಲದಲ್ಲಿ ಅವನೇ ಭಿಕ್ಷುಕನಾಗಿರ್ತಾನೆ. ಆದರೆ ಅದರಿಂದ ನನ್ನ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ. ನಾನು ಕೇವಲ ಆ ಚಿತಾಭಸ್ಮವನ್ನು ಧಾರಣೆ ಮಾಡ್ತೀನಿ. ಕಾಲವನ್ನು ಮೀರಿದ ಮಹಾಕಾಲ ನಾನು ಅಂತ ಶಿವ ಹೇಳ್ತಾರೆ. ಹಾಗಾಗಿನೇ ಉಜ್ಜಯಿನಿಪುರದಲ್ಲಿ ಮಹಾಕಾಳೇಶ್ವರನಿಗೆ ಭಸ್ಮಾರತಿ ಮಾಡ್ತಾರೆ. ಆ ಭಸ್ಮಾರತಿಯನ್ನು ನೋಡೋದಕ್ಕೆ ಸಾವಿರಾರು ಭಕ್ತರು ಹೋಗ್ತಾರೆ. ಆ ಭಸ್ಮಾರತಿ ಇದನ್ನೇ ಸೂಚಿಸುತ್ತೆ. ಜೊತೆಗೆ ಆತ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದ್ದಾನೆ. ರುದ್ರಾಕ್ಷಿ ಅಂದರೆ ಏನರ್ಥ? ರುದ್ರ ಅಂದರೆ ಶಿವ, ಅಕ್ಷಿ ಅಂದರೆ ಕಣ್ಣಿನಿಂದ ಬಂದಂತಹ ನೀರು ಅಂತ. ಆತ ಸಾವಿರಾರು ವರ್ಷ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಕಣ್ಣು ತೆರೆದು ನೋಡಿದಾಗ ಎಲ್ಲರೂ ಕೂಡ ತುಂಬ ದುಃಖಕರ ಸ್ಥಿತಿಯಲ್ಲಿ ಎಲ್ಲರೂ ಬದುಕ್ತಿರ್ತಾರೆ. ಹಾಗೆ ಬದುಕ್ತಿರೋರನ್ನು ನೋಡಿ ತುಂಬ ಕರುಣೆಯಿಂದ ಉಕ್ಕಿ ಬಂದು ಆತನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಕಣ್ಣು ನೀರು ಎಲ್ಲಿ ಬೀಳತ್ತೋ ಅಲ್ಲಿ ಮರ ಹುಟ್ಕೊಳ್ಳುತ್ತೆ. ಆ ಮರದಿಂದ ಬಂದಿದ್ದೆ ರುದ್ರಾಕ್ಷಿ. ಅದನ್ನು ಆತ ಧಾರಣೆ ಮಾಡ್ತಾನೆ. ಕರುಣಾಮೂರ್ತಿಯಾದಂತಹ ಶಿವ ಅಂತ ಆ ರುದ್ರಾಕ್ಷಿ ದರ್ಶಿಸುತ್ತೆ. ಆತನ ಕೊರಳಲ್ಲಿ ಯಾರಿದ್ದಾರೆ? ಜೋರಾಗಿ ಹೇಳಿ, ಯಾರಿದ್ದಾರೆ? ವಾಸುಕಿ ಸರ್ಪ ಇದ್ದಾರೆ. ಆ ವಾಸುಕಿ ವಿಷ ಸರ್ಪ. ಸರ್ಪದ ವಿಷಯ ನಮ್ಮೆಲ್ರಿಗೂ ಗೊತ್ತೇ ಗೊತ್ತು. ಒಂದು ಬಾರಿ ಕಚ್ಚಿದ್ರೆ ಸಾಕು, 100% ಗ್ಯಾರಂಟೀಡ್ ಮೃತ್ಯು. ನೋ ವಾರಂಟಿ, ಓನ್ಲಿ ಗ್ಯಾರಂಟಿ. ಆ ಥರ ಸರ್ಪದ ಪಾಲಿಸಿ. ಆ ಸರ್ಪದ ಪಾಲಿಸಿ ಹಾಗಿದ್ದರೂ ಕೂಡ ಶಿವ ಯಾಕೆ ಅದನ್ನು ಧಾರಣೆ ಮಾಡಿದ್ದಾರೆ? ಯಾಕಂದರೆ ಎಷ್ಟೇ ವಿಷಕಾರಿಯಾಗಿರೋ ಮನುಷ್ಯ ಆದರೂ ಆತ ಬೇಸಿಕಲಿ ಶಿವನ ಮಗನೇ. ಆತ ಪಶುಪತಿ ನಾಥನೇ. ಎಲ್ಲ ಪಶುಗಳಿಗೂ ಆತನೇ ನಾಥ. ಹಾಗಾಗಿ ನಿನ್ನ ಒಳಗೆ ಎಷ್ಟೇ ವಿಷ ಇದ್ದರೂ ನಾನು ನಿನ್ನನ್ನು ಒಪ್ಕೊಳ್ತೀನಿ. ಆ ವಿಷವನ್ನೆಲ್ಲ ನಾನೇ ತೆಗೆಸ್ಬಿಟ್ಟು ಅದನ್ನು ಅಮೃತವಾಗಿ ಮಾಡ್ತೀನಿ. ನೀನು ತಲೆ ಕೆಡಿಸ್ಕೊಳ್ಬೇಡ, ನೀನು ನನಗೆ ಶರಣಾಗೂ ಸಾಕು, ನಿನ್ನಲ್ಲಿ ವಿಷ ಇದ್ದರೂ ತೊಂದರೆ ಇಲ್ಲ ಅಂತ ಶಿವ ವಾಸುಕಿಯನ್ನು ಕಂಠದಲ್ಲಿ ಭುಜಗಾಭರಣವಾಗಿ ಆತ ಹಾಕ್ಕೊಂಡಿದ್ದಾನೆ. ಗಜ ಚರ್ಮಾಂಬರ ಅಂತ ನಾವು ನೋಡಿದ್ವಿ. ಗಜದ ಚರ್ಮವನ್ನು ಹಾಕ್ಕೊಂಡಿದ್ದಾನೆ ಅಂತ. ಒಂದು ಬಾರಿ ದಾರುಕಾ ವನಗಳಲ್ಲಿ ದಾರುಕಾ ಋಷಿಗಳು ಯಜ್ಞವನ್ನು ಮಾಡ್ತಿದ್ದಾರೆ. ತುಂಬ ಅದ್ಭುತವಾದ ಕಥೆ ಇದು. ಈ ಕಥೆಯಲ್ಲಿ ದಾರುಕಾ ವನಕ್ಕೆ ಶಿವ ಹೋಗ್ತಾರೆ. ಯಾಕೆ ಅಂದರೆ ಆ ದಾರುಕಾ ಋಷಿಗಳೆಲ್ಲ ಯಜ್ಞವನ್ನು ಮಾಡ್ತಿರೋರಿಗೆ ಸಿಕ್ಕಾಪಟ್ಟೆ ಅಹಂಕಾರ. ಸ್ವಲ್ಪ ತಿಳ್ಕೊಂಬಿಟ್ಟಿದ್ರೆ ಸಾಕು ಅವರಿಗೆ, ಅಯ್ಯೋ ನಾನೇ ವಿಶ್ವನಾಥ ಏನು ಲೆಕ್ಕ ನನ್ನ ಮುಂದೆ, ನನಗೇ ಎಲ್ಲ ಗೊತ್ತು, ವೇದಗಳೆಲ್ಲ ಬಾಯಿಗೆ ಬರುತ್ತೆ, ನನ್ನ ಮುಂದೆ ಇನ್ಯಾರಿದ್ದಾರೆ ಅಂತ ಅಷ್ಟು ಅಹಂಕಾರ. ಜ್ಞಾನದ ಜೊತೆಗೆ ಅಹಂಕಾರ ಬಂದೇ ಬರುತ್ತೆ. ಆದರೆ ನಿಜವಾದ ಜ್ಞಾನಿ ಆ ಅಹಂಕಾರವನ್ನು ಮೆಟ್ಟು ನಿಲ್ತಾನೆ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ. ವಿದ್ಯೆಯಿಂದ ವಿನಯತೆ ಬರಬೇಕು. ವಿನಯತೆ ನಮಗೆ ಪಾತ್ರತೆಯನ್ನು ತಂದುಕೊಡುತ್ತೆ. ಆದರೆ ಇವ್ರು ಯಾರಿಗೂ ಆ ವಿನಯತೆ ಇರಲಿಲ್ಲ, ಅಹಂಕಾರ ಇತ್ತು. ಆ ಅಹಂಕಾರ ಇದ್ದರೆ ಸಾಕು, ಮಟ್ಟ ಹಾಕೋದಕ್ಕೆ ನಾನೇ ಬರ್ತೀನಿ ಅಂತ ಶಿವ ಒಂದು ಭಿಕ್ಷುಕನ ಸ್ವರೂಪದಲ್ಲಿ ಬರ್ತಾರೆ. ದಿಗಂಬರನಾಗಿ, ದಿಕ್ಕುಗಳೇ ಆತನ ಅಂಬರ, ಬೇರೆ ಏನೂ ಅಂಬರವನ್ನು ಹಾಕ್ಕೊಂಡಿಲ್ಲ, ದಿಕ್ಕುಗಳೇ ತನ್ನ ಅಂಬರ ಅಂತ ದಿಗಂಬರನಾಗಿ ಬಂದಿದ್ದಾನೆ ಭಿಕ್ಷೆಗೆ. ಆದರೆ ಅವನೊಬ್ಬನೇ ಬಂದಿಲ್ಲ, ಅವನ ಜೊತೆ ತನ್ನ ಬೆಸ್ಟ್ ಫ್ರೆಂಡನ್ನು ಕೂಡ ಕರ್ಕೊಂಡು ಬಂದಿದ್ದಾನೆ. ಯಾರು ಆತನ ಬೆಸ್ಟ್ ಫ್ರೆಂಡು? ಇವಾಗ ತಾನೇ ನೋಡಿದ್ವಿ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರೇಯನು ನೇನೆ. ಗರುಡ ಗಮನನಾದ ನಮ್ಮ ಪುರಂದರ ವಿಠಲ ಈತನಿಗೆ ಬೆಸ್ಟ್ ಫ್ರೆಂಡು. ಹಾಗಾಗಿ ಇವರಿಬ್ಬರು ಎಲ್ಲಿ ಹೋದರೂ ಒಟ್ಟಿಗೆ ಜೊತೆಯಲಿ ಜೊತೆಯಲಿ ಅಂತ ಇಬ್ಬರು ಹೋಗಿದ್ದಾರೆ. ಈತ ದಿಗಂಬರನಾದ ಭಿಕ್ಷುಕನಾಗಿ ಹೋಗಿದರೆ ಆತ ಇನ್ನೂ ಖತರ್ನಾಕು, ಮೋಹಿನಿಯ ಸ್ವರೂಪದಲ್ಲಿ ಹೊರಟು ಹೋಗಿದ್ದಾನೆ. ಮನ್ಮಥ ಕೂಡ ಮೋಹಿಸ್ಬಿಡಬೇಕು ಅಂತಹ ಸ್ವರೂಪ ಮೋಹಿನಿಯ ಸ್ವರೂಪ. ಆ ಸ್ವರೂಪದಲ್ಲಿ ಬಾ ನೀನು ಅಂತ ಹೇಳಿದ್ದಾರೆ ಶಿವ. ಹಾಗೆ ಇಬ್ಬರು ಹೋಗಿದ್ದಾರೆ. ಹೋಗಿ ಭಿಕ್ಷಾನ್ ಭವತು ಭವತಿ ಭಿಕ್ಷಾನ್ ಭವತು ಅಂತ ನಿಂತಿದ್ದಾರೆ ಮನೆ ಬಾಗಿಲಲ್ಲಿ. ಭಿಕ್ಷೆಯನ್ನು ತಂದುಕೊಡೋದಕ್ಕೆ ಆ ಸ್ತ್ರೀಯರೆಲ್ಲ ಬರ್ತಾರೆ. ಬಂದು ನೋಡಿ ಈತನನ್ನು ನೋಡಿ ಸ್ತಬ್ಧರಾಗ್ಬಿಡ್ತಾರೆ. ಯಾಕಂದರೆ ಕರ್ಪೂರ ಗೌರಂ ಕರುಣಾವತಾರಮ್ಮ, ಆತನಷ್ಟು ಚೆನ್ನಾಗಿ ಯಾರೂ ಇಲ್ಲ ಭೂಮಿಯ ಮೇಲೆ. ಹಾಗೆ ದಿಗಂಬರನಾಗಿ ಬಂದಂತಹ ಶಿವನನ್ನು ನೋಡಿ ಎಲ್ಲ ಹೆಂಗಸರು ಕಳೆದೋಗಿದ್ದಾರೆ. ಈ ಗಂಡಸರು ಅದನ್ನು ನೋಡಿಬಿಟ್ಟು ಅಯ್ಯೋ ಏನು ಅನರ್ಥ ಇದು, ನಾವಿಲ್ಲಿ ಯಜ್ಞ ಮಾಡ್ತಾ ಕೂತಿದ್ದೀವಿ, ಇವರೆಲ್ಲ ಆ ಗಂಡಸನ್ನು ನೋಡಿ ಮೋಹಿತರಾಗ್ಬಿಟ್ಟಿದ್ದಾರಲ್ಲ ಅಂತ. ಇವಾಗ ಇವರು ಅಂದ್ಕೊಳ್ತಾ ಇದ್ದಾರೆ,
2 ಸೆಕೆಂಡ್ಗೆ ಹಿಂದೆಯಿಂದ ಮೋಹಿನಿ ಬರ್ತಾಳೆ. ಇವರೆಲ್ಲರೂ ಮೋಹಿನಿಯನ್ನು ನೋಡಿ ಮೋಹಿತರಾಗ್ಬಿಟ್ಟಿದ್ದಾರೆ. ಹೆಂಗಸರೆಲ್ಲ ಶಿವನನ್ನು ನೋಡಿ ಮೋಹಿತರಾಗಿದ್ದಾರೆ, ಗಂಡಸರೆಲ್ಲ ಮೋಹಿನಿಯನ್ನು ನೋಡಿ ಮೋಹಿತರಾಗಿದ್ದಾರೆ. ಆದರೆ ಒಂದು 5 ಸೆಕೆಂಡಲ್ಲಿ ಅಬ್ಬಾ ಏನು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತಕ್ಷಣ ಮತ್ತೆ ಆ ಹೆಂಗಸರ ಕಡೆ ನೋಡ್ತಾರೆ. ಅವರು ಮೋಹಕ್ಕೊಳಗಾಗಿದ್ದಾರೆ, ಅವ್ರಿಗೆ ಪನಿಷ್ಮೆಂಟ್ ಇಲ್ಲ, ಹೆಂಗಸರಿಗೆ ಮಾತ್ರ ಪನಿಷ್ಮೆಂಟು. ಹಾಗಾಗಿ ಅವರೆಲ್ಲ ಜೋರಾಗಿ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಆವಾಗ ಶಿವ ಹೇಳ್ತಾರೆ, ನೀವೆಲ್ಲ ಮೋಹಿನಿಯನ್ನು ನೋಡಿ ಮೋಹಿತರಾಗಿದ್ದೀರಲ್ಲ, ನೀವೇನು ಅವರಿಗೆ ಹೇಳೋದು? ನೀವು ಮೊದಲು ನಿಮ್ಮ ಅಹಂಕಾರವನ್ನು ಅಡಗಿಸಿ ಆಮೇಲೆ ಅವರಿಗೆ ಬುದ್ಧಿಯನ್ನು ಹೇಳ್ಕೊಡಿ ಅಂತ. ಇವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಯಾರೋ ಭಿಕ್ಷುಕ ಮನೆ ಮುಂದೆ ಬಂದಿದ್ದಾನೆ, ಅವನು ನನಗೆ ಹೀಗೆ ಮಾತಾಡ್ತಿದ್ದಾನಲ್ಲ ಅಂತ ಎಲ್ಲ ಋಷಿಗಳು ಕೋಪಗೊಂಡ್ಬಿಡ್ತಾರೆ. ಆ ಯಜ್ಞಕುಂಡದಿಂದ ಅವರೆಲ್ಲ ಸಿದ್ಧಿಗಳನ್ನು ಹಾಕಿ ಮೊದಲು ಒಂದು ಹುಲಿಯನ್ನು ಕಳಿಸ್ತಾರೆ. ಆ ಹುಲಿ ಯಜ್ಞಕುಂಡದಿಂದ ಎದ್ದು ಬರುತ್ತೆ. ಎದ್ದು ಬಂದು ಆತನ ಮೇಲೆ ಆಕ್ರಮಣ ಮಾಡುತ್ತೆ. ಆ ಹುಲಿ ಯಾವುದು? ಸಾಮಾನ್ಯವಾಗಿ ಕಾಡಲ್ಲಿರುವಂತಹ ಹುಲಿ ಅಲ್ಲ, ಅದು ಹುಟ್ಟಿರೋದೇ ಬೇರೆಯವರಿಗೆ ಕೆಡಕನ್ನು ಮಾಡೋದಕ್ಕೆ. ಹಾಗಾಗಿ ಅಂತಹ ಕೆಡಕನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಂತಹ ಹುಲಿಯನ್ನು 2 ನಿಮಿಷದಲ್ಲಿ ಸಂಹಾರ ಮಾಡಿ ಅದರ ಚರ್ಮವನ್ನು ಶಿವ ಹಾಕೊಳ್ತಾರೆ. ಅದಾದಮೇಲೆ ಹುಲಿ ಇಷ್ಟಿದ್ರೆ ಸಾಕಾಗಲ್ಲಪ್ಪ, ಆನೆನೇ ಕಳಿಸ್ಬೇಕು ಅಂತ ಆನೆಯನ್ನು ಯಜ್ಞಕುಂಡದಿಂದ ಕಳಿಸ್ತಾರೆ. 2 ನಿಮಿಷ ಆನೆಯನ್ನು ಕೂಡ ಸಂಹಾರ ಮಾಡಿ ಗಜ ಚರ್ಮಾಂಬರವನ್ನು ಶಿವ ಹಾಕ್ಕೊಂಡು ಬಿಡ್ತಾರೆ. ಆ ಕಾರಣದಿಂದ ಆತ ಅಹಂಕಾರವನ್ನು ಅವರೆಲ್ಲರಲ್ಲೂ ಮುರಿತಾನೆ. ಅವರಿಗೆ ಶುದ್ಧ ಜ್ಞಾನ ದೊರಕತ್ತೆ, ಚಿದಾನಂದ ಸ್ವರೂಪನಾದ ಶಿವನ ದರ್ಶನ ಅವರಿಗಾಗತ್ತೆ. ಹಾಗೆ ಅವರೆಲ್ಲರೂ ಕೂಡ ನಿಜವಾದ ಜ್ಞಾನವನ್ನು ಪಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಆತ ಗಜ ಚರ್ಮಾಂಬರವನ್ನು ಜೊತೆಗೆ ಹುಲಿಯ ಚರ್ಮವನ್ನು, ವ್ಯಾಘ್ರ ಚರ್ಮವನ್ನು ಧಾರಣೆ ಮಾಡಿರೋದು.